ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ YCT ಆಲ್ ಇನ್ ಒನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಗಣಿತ ಪ್ರಕಾಶ 6ನೇ ತರಗತಿ ಅದರಲ್ಲಿ ಮೊದಲನೇ ಪಾಠ ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಕಂಡುಹಿಡಿಯಿರಿ ಪುಟ ಸಂಖ್ಯೆ 16 ಇದರಲ್ಲಿರುವ ಕಂಡುಹಿಡಿಯಿರಿ ಸಮಸ್ಯೆಗಳನ್ನು ಬಿಡಿಸೋಣ ಬನ್ನಿ. ಮೊದಲಿಗೆ ಇಲ್ಲಿ ಕಂಡುಹಿಡಿಯಿರಿ. ಫಸ್ಟ್ ಒನ್, ಮುಂದೆ ನೀಡಿರುವ ಚಿತ್ರಗಳನ್ನು ಆಯತಗಳು ಮತ್ತು ತ್ರಿಭುಜಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಾವು ಫಸ್ಟೇ ಗ್ರಾಫ್ ಶೀಟಲ್ಲಿ ಈ ಥರ ಚಿತ್ರಗಳಿದ್ರೆ ನಾವು ಹೇಗೆ ಹಾಫ್ ಇದ್ದರೆ ಹೇಗೆ ಮಾಡಿ ತಗೋಬೋದು, ಆಯತಗಳಾಗಿ ಹೇಗೆ ವಿಭಜಿಸೋದು ಅಂತ ನೋಡ್ಕೊಂಡಿದ್ವಿ. ಅದ್ರ ಪ್ರಕಾರ ಇಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ಆಯತಗಳಾಗಿ ಮಾಡಬೇಕು ಮತ್ತು ತ್ರಿಭುಜಗಳಾಗಿ ಮಾಡುವ ಮೂಲಕ ಅವುಗಳ ವಿಸ್ತೀರ್ಣಗಳನ್ನ ಕಂಡುಹಿಡ್ಕೋಬೇಕು. ಈಗ ಫಸ್ಟ್ ಒನ್ ಎ, ಇದು ಒಂದು ಚಿತ್ರ. ಇದನ್ನು ನಾವು ಆಯತಾಕಾರವಾಗಿ ಫಸ್ಟ್ ಮಾಡ್ಕೋಬೇಕು, ಆಮೇಲೆ ತ್ರಿಭುಜಗಳಾಗಿ ವಿಂಗಡಿಸ್ಕೊಂಡು ಇದರ ವಿಸ್ತೀರ್ಣವನ್ನು ನೋಡ್ಕೋಬೇಕು. ಈಗ ಫಸ್ಟ್ ನಾವು ಇದನ್ನು ಎ ಚಿತ್ರನ ಆಯತವನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಆಯತವನ್ನಾಗಿ ಮಾಡ್ಕೋಬೇಕಂದ್ರೆ ಫಸ್ಟ್ ನಾನು ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋತಾ ಇದ್ದೀನಿ. ನೀವು ಪೆನ್ಸಿಲಲ್ಲಿ ಮಾಡಬೇಕು, ನಾನು ನಿಮಗೆ ಕಾಣಲ್ಲ ಅಂತ ಇಲ್ಲಿ ಪೆನ್ನಲ್ಲಿ ಮಾಡ್ತಾಯಿದ್ದೀನಿ. ನೀವು ಪೆನ್ಸಿಲಲ್ಲಿ ಮಾಡಿರಿ. ನಾನಿಲ್ಲಿ ಫಸ್ಟು ಆಯತವನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಚಿತ್ರ ಎ ಇದು ಆಯತವನ್ನು ಮಾಡ್ಕೋಬೇಕಾದ್ರೆ ಇಲ್ಲಿಗೊಂದು ಗೆರೆ ಹಾಕೋತಾ ಇದ್ದೀನಿ. ಆವಾಗ ನನಗೇನು ಸಿಕ್ತು, ಇಲ್ಲಿ ಇದು ಒಂದು ಆಯತ ಸಿಕ್ತು. ಇಲ್ಲಿ ಇದು ಒಂದು ಆಯತ. ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20. ಇದರ ವಿಸ್ತೀರ್ಣ ಎಷ್ಟು? 20. ಇವಾಗ ಈ ಆಯತದ್ದು ವಿಸ್ತೀರ್ಣ 20 ಚದರಮಾನಗಳು. ಇಲ್ಲಿ ನೋಡಿ 1 2 3 4 ಇದೆ. ಇಲ್ಲಿ 1 2 3 4 5 5 4 20 ಆಗುತ್ತೆ. ಸೊ 20 ಚದರಮಾನಗಳು. ಈಗ ನಾವಿಲ್ಲಿ ಕಾಣ್ತಿದೆಯಲ್ಲಪ್ಪ, ಇಲ್ಲಿ ಒಂದು ತ್ರಿಭುಜ ಕಾಣ್ತಾ ಇದೆ. ಈ ತ್ರಿಭುಜನ ಆಯತವನ್ನು ಮಾಡ್ಕೋಬೇಕು ಅಂದರೆ ಇದಕ್ಕೆ ಇನ್ನೊಂದು ತ್ರಿಭುಜ ಸೇರಿಸ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ತ್ರಿಭುಜದಲ್ಲಿ ಸೇರಿಸಿ. ಈಗ ಇದು ಒಂದು ಆಯತ ಆಯಿತು. ಇದು ಒಂದು ಆಯತ ಆಯಿತು. ಈಗ ಇದರ ವಿಸ್ತೀರ್ಣ ಎಷ್ಟು? 1 2 3 4 ಚದರಮಾನಗಳು. ಅದನ್ನು ಕೂಡ ಇಲ್ಲಿ ಬರ್ಕೊಳ್ಳಿ, 4 ಚದರಮಾನ. ನೆಕ್ಸ್ಟ್, ಈಗ ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆ. ಈಗ ಈ ತ್ರಿಭುಜಕ್ಕೆ ಇನ್ನೊಂದು ತ್ರಿಭುಜ ಸೇರಿಸಿದ್ರೆ ನನಗೆ ಒಂದು ಆಯತ ಸಿಗುತ್ತೆ. ಹಾಗಾಗಿ ಇದನ್ನು ಆಯತವನ್ನಾಗಿ ಮಾಡ್ಕೊಂಡಿದ್ದೀನಿ. ನೀವು ಪೆನ್ಸಿಲಲ್ಲಿ ಮಾಡಬೇಕು. ಇದನ್ನು ಆಯತನವನ್ನು ಮಾಡ್ಕೊಂಡಿದ್ದೀನಿ. ಈಗ ಇದು 1 2 3 4 ಇದರ ವಿಸ್ತೀರ್ಣ ಕೂಡ 4 ಚದರಮಾನಗಳು. ಹೀಗೆ ನಾವು ಅಲ್ಲಿ ಕೊಟ್ಟಿರುವ ಚಿತ್ರಗಳನ್ನು ನಾವು ಆಯತಗಳನ್ನಾಗಿ ಮತ್ತು ತ್ರಿಭುಜಗಳನ್ನಾಗಿ ಮಾಡಬೇಕು. ಈಗ ಇದರಲ್ಲಿ ಅರ್ಧ ಅಂತಂದರೆ ಎಷ್ಟು? ನಮ್ಗೆ ಬೇಕಾಗಿರೋದು ಅರ್ಧ ತ್ರಿಭುಜ ಅಲ್ವಾ? ಅರ್ಧ ಅಂದರೆ ಎಷ್ಟು? 2 ಚದರಮಾನ ಆಗುತ್ತೆ. ಇದ್ರದ್ದು ಅರ್ಧ ಅಂದರೆ ಎಷ್ಟು? 2 ಚದರಮಾನ ಆಗುತ್ತೆ. ಈಗ ನಾವು ಮೊದಲೇ ಗ್ರಾಫ್ ಹಾಳಲ್ಲಿ ಕೌಂಟ್ ಮಾಡ್ಕೋಬೋದಾಗಿತ್ತು. ಹೇಗೆ? ಹಾಫ್ ಅಂತ. ಇಲ್ಲಿ ಇದು ಅರ್ಧಕ್ಕಿಂತ ಜಾಸ್ತಿ ಇದೆ ಅಂತಂದರೆ 1, ಇದು ಇಲ್ಲೊಂದು ಸ್ವಲ್ಪ ಹೋಗಿದೆ, ಹಾಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಾವು ಇದನ್ನು ಆಯತವನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಆಯತದಲ್ಲಿ ಅರ್ಧ ಮಾಡಿದ್ರೆ ಏನಾಗುತ್ತೆ, ಆಗ ನಮಗೆ ತ್ರಿಭುಜದ ವಿಸ್ತೀರ್ಣ ಗೊತ್ತಾಗುತ್ತಲ್ವಾ? ಹಾಗಾಗಿ ಇದನ್ನು ಆಯತವನ್ನಾಗಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅರ್ಧ ಅಂದರೆ 2 ಚದರಮಾನ, ಇದರಲ್ಲಿ ಅರ್ಧ ಅಂದರೆ 2 ಚದರಮಾನ. ಈಗ ಇದರ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ 20 ಪ್ಲಸ್ 2 ಎಷ್ಟಾಯಿತು? 22 ಪ್ಲಸ್ 2 ಎಷ್ಟಾಯಿತು? 24. ಈಗ 20 ಪ್ಲಸ್ 2 22 ಪ್ಲಸ್ 2 24. ಈ ಚಿತ್ರದ ಒಟ್ಟು ವಿಸ್ತೀರ್ಣ 24 ಚದರಮಾನಗಳು. ಇದನ್ನು ನಾವು ಹೀಗೆ ಬರ್ಕೋಬೋದು. ನೋಡಿ ಇಲ್ಲಿ ಅದನ್ನು ನಾವು ಈ ಥರ ಬರ್ಕೋಬೇಕು. ಎ ಚಿತ್ರದ್ದು ನಾವು ವಿಸ್ತೀರ್ಣ ಕಂಡುಹಿಡಿತಿರೋದಲ್ವ. ಹಾಗಾಗಿ ಎ ಆಯತದ ವಿಸ್ತೀರ್ಣ ಉದ್ದ 8 ಅಗಲ ಎಷ್ಟಿತ್ತು? ಅಲ್ಲಿ 4 ಮತ್ತು 4 ಮಾನ ಮತ್ತು 5 ಮಾನ. ಯಾವುದಿದೆ 4 ಮಾನ 5 ಮಾನ? ಇದು 1 2 3 4 1 2 3 4 5 ಇದು. ಅದರದ್ದು ವಿಸ್ತೀರ್ಣ 20 ಚದರಮಾನಗಳು. ಮತ್ತು ತ್ರಿಭುಜದ ವಿಸ್ತೀರ್ಣ ಯಾವ್ಯಾವುದು? ತ್ರಿಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣದ ಅರ್ಧದಷ್ಟು. ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ. ಇದರ ಅರ್ಧದಷ್ಟು ಅಂತಂದರೆ 2. ಇಲ್ಲಿ ನೋಡಿ 4 ಇದೆ, ಅದರ ಚದರಮಾನ ಅರ್ಧದಷ್ಟು ಅಂದರೆ 2 ಚದರಮಾನಗಳು ಬಂತು. ಮತ್ತು ಈ ಆಯತದ್ದು ವಿಸ್ತೀರ್ಣ ನೋಡಿದ್ರೆ ಇದು ಅಷ್ಟೇ 2 ತ್ರಿಭುಜ ಇದೆ. ಹಾಗಾಗಿ 2 2 4 ಬರ್ಕೊಂಡಿದ್ದೀನಿ. ಸೊ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ? 20 ಪ್ಲಸ್ 4 ಎಷ್ಟಾಯಿತು? 24 ಚದರಮಾನಗಳು. ಈ ರೀತಿ ನಾವು
ಕೌಂಟನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಚಿತ್ರದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಇಲ್ಲಿ ಬರ್ಕೊಂಡು ಒಟ್ಟು ಆಯತದ ವಿಸ್ತೀರ್ಣ ಎಷ್ಟು ಮತ್ತು ತ್ರಿಭುಜಗಳದೆಷ್ಟು ಮತ್ತು ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟು ಅಂತ ಈ ರೀತಿ ನಾವು ಕಂಡುಹಿಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಿ ಚಿತ್ರದ ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ಇದು ಒಂದು ಟ್ರಾಪಿಜ್ಯ ಕೊಟ್ಟಿದ್ದಾರೆ. ಈ ಚಿತ್ರದ ವಿಸ್ತೀರ್ಣ ನಾವು ಹೇಗೆ ಕಂಡುಹಿಡಿಯೋದು ನೋಡಿ. ಫಸ್ಟ್ ನಾನು ಇಲ್ಲಿ ಆಯತವನ್ನು ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿಂದ ಒಂದು ಆಯತವನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ನೀವು ಪೆನ್ಸಿಲಲ್ಲಿ ಮಾಡಿರಿ. ಇಲ್ಲಿಂದ ಒಂದು ಆಯತವನ್ನು ಮಾಡ್ಕೋತಾ ಇದ್ದೀನಿ. ಈಗ ಬಂದು ಹೀಗೆ ಇದು ಒಂದು ಆಯತ. ಇದರ ವಿಸ್ತೀರ್ಣ ಎಷ್ಟು ನಾನು ಬರ್ಕೋಬೇಕು ನೋಡಿ. ಹೀಗೊಂದು ಆಯತ ಮಾಡ್ಕೊಳ್ಳಿ, ಇದರ ವಿಸ್ತೀರ್ಣ ಬರ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20 ಚದರಮಾನಗಳಿದೆ. ಸೊ ಇಲ್ಲೇ ಬರ್ಕೊಬಿಡ್ತೀನಿ ನಾನು 20 ಅಂತ. ನೆಕ್ಸ್ಟ್ ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆಯಲ್ವಾ, ಇದನ್ನು ಇನ್ನೊಂದು ತ್ರಿಭುಜ ಸೇರಿಸಿ ನಾನು ಇಲ್ಲಿವರೆಗೂ ಸೇರಿಸಿ ಇದೊಂದು ಆಯತನ ಮಾಡ್ಕೊಳ್ಳೋಣ. ಸೇರಿಸಿ ಇದೊಂದು ಆಯತ ಆಯಿತು. ಇದರ ಕೌಂಟ್ ಎಷ್ಟಿದೆ? 1 2 3 4 5 6 7 8 9 10 11 12 ಚದರಮಾನ. 12 ಚದರಮಾನ ಅಂದರೆ 12ರಲ್ಲಿ ಅರ್ಧ ಅಂದರೆ ಎಷ್ಟಾಗುತ್ತೆ? 6. ಎಷ್ಟಾಗುತ್ತೆ? ನಾನು ಅರ್ಧ ಮಾಡ್ಕೊಂಡೇ ಬರ್ಕೋತಾ ಇದ್ದೀನಿ ಇಲ್ಲಿ. 12ರಲ್ಲಿ ಅರ್ಧ ಅಂದರೆ ಈ ಆಯತ ಸೇರಿಸಿದರೆ ಫುಲ್ ಸೇರಿಸಿದರೆ ಇದರ ವಿಸ್ತೀರ್ಣ 12 ಚದರಮಾನ. ನನಗೆ ತ್ರಿಭುಜದಷ್ಟೇ ಬೇಕಾಗಿರೋದ್ರಿಂದ 12ರಲ್ಲಿ ಅರ್ಧ ಅಂದರೆ 6 ಚದರಮಾನ. ನಾನು ಇಲ್ಲಿ ಅರ್ಧ ಮಾಡ್ಕೊಂಡೇ ಬರ್ಕೋತಾ ಇದ್ದೀನಿ, ಗಮನಿಸಿ ನೀವು. ಇಲ್ಲಿ 6 ಚದರಮಾನ, ಇಲ್ಲಿ 20 ಚದರಮಾನ. ಇಲ್ಲಿ ನೋಡಿ, ಇಲ್ಲಿ ಒಂದು ನಮಗೇನು ಕಾಣ್ತಾ ಇದೆ? ತ್ರಿಭುಜ ಕಾಣ್ತಾ ಇದೆ. ಈ ತ್ರಿಭುಜದ ನಾನು ಏನು ಮಾಡ್ಕೋಬೇಕು? ಆಯತ ಮಾಡ್ಕೋಬೇಕು. ಎಲ್ಲಿಂದ ಮಾಡ್ಕೋಬೇಕು? ಇಲ್ಲಿ ನೋಡಿ, ಇದು ಒಂದು ಆಯತ. ಇದು ಒಂದು ಆಯತ ನಾವು ಮಾಡ್ಕೊಂಡಾದ್ಮೇಲೆ ಇದರ ವಿಸ್ತೀರ್ಣ ಎಷ್ಟು? 1 2 3 4 5 6 7 8 ಇದೆ. 8 ಇದೆ. ಆಯತದ ವಿಸ್ತೀರ್ಣ 8 ಇದೆ. ಇದರಲ್ಲಿ ಅರ್ಧ ಅಂದರೆ ಎಷ್ಟಾಗುತ್ತೆ? 4 ಆಗುತ್ತೆ. ನಾನು ಅರ್ಧ ಮಾಡ್ಕೊಂಡೇ ಬರ್ಕೋತಾ ಇದ್ದೀನಿ, ನೀವು ಗಮನಿಸ್ಕೋಬೇಕು. 4 ಚದರಮಾನಗಳಾಗುತ್ತೆ. ಈಗ ಒಟ್ಟು ಈ ಆಯತದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಇದು 20 ಪ್ಲಸ್ 6 26 ಪ್ಲಸ್ 4 30. ಈ ಬಿ ಚಿತ್ರದ ವಿಸ್ತೀರ್ಣ ಎಷ್ಟು? ಒಟ್ಟು ವಿಸ್ತೀರ್ಣ, ಈ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಪ್ಪ ಅಂದರೆ 30 ಚದರಮಾನಗಳು. ಅದನ್ನು ನಾವು ಹೀಗೆ ಬರ್ಕೊಂಡು ಕಂಡುಹಿಡ್ಕೋಬೇಕು. ನೋಡಿ ಬಿ ಆಕೃತಿಯ ವಿಸ್ತೀರ್ಣ ಕಂಡುಹಿಡ್ಕೋಬೇಕು ಅಂದರೆ ಫಸ್ಟ್ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ 4 ಇಂಟು 5 ಒಟ್ಟು 20 ಚದರಮಾನಗಳು. ಅದನ್ನ ಇಕ್ವೇಷನ್ ನಂಬರ್ 1 ಅಂತ ಕರೆದಿದ್ದೀನಿ. ಎ ತ್ರಿಭುಜ, ಫಸ್ಟ್ ತ್ರಿಭುಜದ ಕಂಡುಹಿಡಿದಿದ್ದು 4 ಇಂಟು 3 12, 12ರಲ್ಲಿ ಅರ್ಧ ಅಂದರೆ 6 ಚದರಮಾನಗಳು. ಬಿ ನೆಕ್ಸ್ಟ್ ತ್ರಿಭುಜದ್ದು 4 ಇಂಟು 2 8, 8ರಲ್ಲಿ ಅರ್ಧ ಅಂದರೆ 4. ಇದು ಇಕ್ವೇಷನ್ ನಂಬರ್ 3. ಒಟ್ಟು ಆಕೃತಿಯ ವಿಸ್ತೀರ್ಣ 20 ಪ್ಲಸ್ 4 ಪ್ಲಸ್ 6 ಎಷ್ಟಾಯಿತು? 30 ಚದರಮಾನಗಳು. ಅದನ್ನೇ ನಾವು ಇಲ್ಲಿ ಮಾಡಿದ್ದು ನೋಡಿ. ಇಲ್ಲಿ ಕಂಡಿದ್ದು ಸೇಮ್. ಇದು 20 6 4 ಎಷ್ಟಾಯಿತು? 30 ಚದರಮಾನಗಳು. ನೆಕ್ಸ್ಟ್ ಸಿ ಆಕೃತಿಯ ವಿಸ್ತೀರ್ಣ ಕಂಡುಹಿಡ್ಕೋಬೇಕು. ನೋಡಿ, ಸಿ ಆಕೃತಿ ಹೀಗಿದೆ. ಇದರ ವಿಸ್ತೀರ್ಣ ನಾನು ಕಂಡುಹಿಡ್ಕೋಬೇಕಂದ್ರೆ ಫಸ್ಟ್ ಏನು ಮಾಡ್ಕೋಬೇಕು? ಆಯತವನ್ನಾಗಿ ಮಾಡ್ಕೋಬೇಕು. ನಾನು ನೋಡಿ ಇಲ್ಲಿಂದ ಒಂದು ಆಯತವನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಆಯತವನ್ನಾಗಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೀವು ಆಯತವನ್ನಾಗಿ ಮಾಡ್ಕೊಂಬಿಡಿ. ಆಮೇಲೆ ನೀವು ತ್ರಿಭುಜಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಇದು ಒಂದು ಆಯತ, ಇದು ಒಂದು ಆಯತ ಇದೆ. ಈ ಆಯತದ ವಿಸ್ತೀರ್ಣ ಫಸ್ಟ್ ನಾವು ಕಂಡುಹಿಡ್ಕೊಳ್ಳೋಣ. ನೋಡಿ, ಈ ವಿಸ್ತೀರ್ಣ ಎಷ್ಟಾಗುತ್ತೆ? 1 2 3 1 2 3 4 5 6 7 8 8 3ಲಿ ಅಂದರೆ 24
ಚದರಮಾನಗಳು ಇದಾಗುತ್ತೆ. ನೆಕ್ಸ್ಟ್ ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆ ನೋಡಿ, ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆ. ಇದು ಒಂದು ಆಯತವನ್ನಾಗಿ ಮಾಡ್ಕೊಳ್ಳೋಣ ಇವಾಗ ನೋಡಿ. ಇದು ಒಂದು ಆಯತವನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ಆಯತದ ವಿಸ್ತೀರ್ಣ ಎಷ್ಟಾಗುತ್ತೆ? 1 2 3 4 5 6 ಆಗುತ್ತೆ. 6ರಲ್ಲಿ ಅರ್ಧ ಅಂದರೆ ನಾನು ಇಲ್ಲೇ ಅರ್ಧ ಮಾಡ್ಕೊಂಡು ಬರ್ಕೊಬಿಡ್ತಾ ಇದ್ದೀನಿ. 6 ಚದರಮಾನಗಳಲ್ಲಿ ಅರ್ಧ ಅಂದರೆ 3 ಚದರಮಾನಗಳಾಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆ. ಇದು ಒಂದು ಆಯತವನ್ನಾಗಿ ನಾವು ಮಾಡ್ಕೊಂಡ್ಬಿಡೋಣ. ಇದು ಒಂದು ಆಯತವನ್ನಾಗಿ ಮಾಡಿಕೊಂಡ್ರೆ 1 2 3 4 5 6. 6ರಲ್ಲಿ ಅರ್ಧ ಅಂದರೆ 3 ಚದರಮಾನಗಳು. ಇಲ್ಲೇ ನಾನು ಡೈರೆಕ್ಟಾಗಿ ಅರ್ಧ ಮಾಡ್ಕೊಂಡು ಬರ್ಕೋತಾ ಇದ್ದೀನಿ. 3 ಚದರಮಾನಗಳಾಗುತ್ತೆ. ನೆಕ್ಸ್ಟು ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆ. ಇದು ಒಂದು ಆಯತವನ್ನಾಗಿ ನಾವು ಮಾಡ್ಕೊಳ್ಳೋಣ ನೋಡಿ. ಇದು ಒಂದು ಆಯತ. 1 2 3 4 5 6. 6 ಅಂದರೆ 6ರಲ್ಲಿ ಅರ್ಧ, ಇದು ಕೂಡ 3 ಚದರಮಾನಗಳು. ನೆಕ್ಸ್ಟು ಇಲ್ಲೊಂದು ತ್ರಿಭುಜ ಇದೆ. ಈ ತ್ರಿಭುಜವನ್ನು ಆಯತವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ನೋಡಿ, ಇಲ್ಲಿ ಕಾಣ್ತಿದ್ದೀಯಲ್ಲ, ಇಲ್ಲೊಂದು ತ್ರಿಭುಜ ಇದೆ ಅಂದಮೇಲೆ ಇನ್ನೊಂದು ತ್ರಿಭುಜ ನಾವು ಈ ಕಡೆಯಿಂದ ಆ್ಯಡ್ ಮಾಡಬೇಕು. ಹೇಗೆ ಆ್ಯಡ್ ಮಾಡೋದು? ಇಲ್ಲಿವರೆಗೆ ನೀವು ಸ್ಕೇಲ್ ಇಟ್ಕೊಂಡು ನಿಧಾನವಾಗಿ ಗೆರೆ ಇಟ್ಕೊಳ್ಳಿ ಚೆನ್ನಾಗಿ ನೋಡಿ. ಇಲ್ಲೊಂದು ತ್ರಿಭುಜ ಆ್ಯಡ್ ಮಾಡಿದ್ದೀನಿ. ಆವಾಗ ಇದರ ವಿಸ್ತೀರ್ಣ ಎಷ್ಟಾಯಿತು? 1 2 3 1 2 3 4 5 6 7 8 9 10 10 3ಲಿ 30 ಚದರಮಾನಗಳು ಆಯಿತು. 30 ಚದರಮಾನಗಳಲ್ಲಿ ಅದರ ಅರ್ಧ ಅಂದರೆ ಎಷ್ಟಾಗುತ್ತೆ? 30ರಲ್ಲಿ ಅರ್ಧ ಅಂದರೆ, ಯಾಕೆಂದರೆ ತ್ರಿಭುಜದ ಮಾತ್ರ ತಗೋಬೇಕು. 30ರಲ್ಲಿ ಅರ್ಧ ಅಂದರೆ 15 ಚದರಮಾನಗಳು. ಇಲ್ಲಿ 15 ಚದರಮಾನಗಳು. ಒಟ್ಟಾರೆ ಈ ಆಕೃತಿಯ ವಿಸ್ತೀರ್ಣ ನಮಗೆ ಬರಬೇಕಂದ್ರೆ ನೋಡಿ, ಇಲ್ಲಿ ಫಸ್ಟು ಒಂದು ಆಯತ ಮಾಡಿಕೊಂಡೆ. ಇದರ ವಿಸ್ತೀರ್ಣ 24 ಚದರಮಾನ. ಯಾಕೆಂದರೆ ಇದು ನಾನು ಆಯತನೇ ಮಾಡ್ಕೊಂಡಿರೋದು, ಫುಲ್ಲು ತ್ರಿಭುಜ ಮಾಡ್ಕೊಂಡಿಲ್ಲ, ಆಯತ ಮಾಡ್ಕೊಂಡಿದ್ದೀನಿ. ಹಾಗಾಗಿ 24 ಚದರಮಾನ. ಇಲ್ಲೊಂದು ತ್ರಿಭುಜ ಇದೆ. ಇದರ ವಿಸ್ತೀರ್ಣ ಕಂಡುಹಿಡ್ಕೋಬೇಕು ಅಂದರೆ ನಾನು ಆಯತದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾಗುತ್ತೆ. ಸೊ ನಾನು ಆಯತ ಮಾಡಿಕೊಂಡು ಆಮೇಲೆ ತ್ರಿಭುಜದ ವಿಸ್ತೀರ್ಣನ ಕಂಡುಹಿಡ್ಕೋತಾ ಇದ್ದೀನಿ. ಹಾಗಾಗಿ ಆಯತದ ವಿಸ್ತೀರ್ಣ 6 ಚದರಮಾನಗಳಂದರೆ ಆಯತದಲ್ಲಿ 2 ತ್ರಿಭುಜಗಳು ಇರ್ತವೆ. ಹಾಗಾಗಿ ಅರ್ಧ ಅಂದರೆ 3 ಚದರಮಾನಗಳು ಬರುತ್ತೆ. ನೆಕ್ಸ್ಟ್ ಇನ್ನೊಂದು ತ್ರಿಭುಜದ್ದು 3, ಅದೇ ರೀತಿ ಸೇಮ್ 3 ಚದರಮಾನಗಳು. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಇದೆ ಇಲ್ಲಿ, ಅದೇ ರೀತಿ ಸೇಮ್ ಪ್ರೊಸೀಜರಲ್ಲಿ ಇದು ಕೂಡ 3 ಚದರಮಾನ. ನೆಕ್ಸ್ಟ್ ಸೇಮ್ ಇನ್ನೊಂದು ತ್ರಿಭುಜ ಇದೆ, ಅದಕ್ಕೆ ಆಯತವನ್ನು ಮಾಡಿಕೊಂಡು ನಾನು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೋಬೇಕಾದ್ರೆ ಒಟ್ಟು ಈ ಆಯತದ ವಿಸ್ತೀರ್ಣ 30 ಚದರಮಾನಗಳು ಬರ್ತಾ ಇದೆ. ನನಗೆ ಬೇಕಾಗಿರೋದು ತ್ರಿಭುಜದ ವಿಸ್ತೀರ್ಣ. ಹಾಗಾಗಿ ಇದೆಷ್ಟಾಗುತ್ತೆ? ಅದರಲ್ಲಿ ಅರ್ಧ ಅಂದರೆ 15 ಚದರಮಾನಗಳಾಗುತ್ತೆ. ಒಟ್ಟಾರೆ ಈ ಆಕೃತಿಯ ವಿಸ್ತೀರ್ಣ ನಾನು ಟೋಟಲ್ ಆಗಿ ನೋಡಬೇಕಂದ್ರೆ 24 + 15 + 3 + 3 + 3 ಇಷ್ಟನ್ನೆಲ್ಲ ಕೂಡಿಸಿದ್ರೆ ಎಷ್ಟು ಬರುತ್ತೋ ಅದೇ ಈ ಆಕೃತಿಯ ವಿಸ್ತೀರ್ಣ ಆಗುತ್ತೆ. ಬನ್ನಿ ಹಾಗಾದರೆ ಇದರ ಕ್ಯಾಲ್ಕುಲೇಷನ್ ಹೇಗಿದೆ ನೋಡೋಣ. ನೋಡಿ, ಸಿ ಆಕೃತಿಯ ವಿಸ್ತೀರ್ಣ ಎಷ್ಟು? ಸಿ ಆಕೃತಿಯಲ್ಲಿ ಆಯತದ ವಿಸ್ತೀರ್ಣ ಎಷ್ಟು? ನಾವು ಅಲ್ಲೇ ಕೌಂಟ್ ಮಾಡಿದಾಗೆ 3 × 8 ಅಂದರೆ 8 × 3 = 24 ಚದರಮಾನ. ಎ ತ್ರಿಭುಜ, ಫಸ್ಟ್ ತ್ರಿಭುಜದ್ದೆಷ್ಟು? 3 × 2 = 6. 6ರಲ್ಲಿ ಅರ್ಧ ಅಂದರೆ 3 ಚದರಮಾನ. ಬಿ ತ್ರಿಭುಜದ್ದು ಎಷ್ಟು? 3 × 2 = 6 ಸೇಮ್. 6ರಲ್ಲಿ ಅರ್ಧ ಅಂದರೆ 3 ಚದರಮಾನ. ಸಿ ತ್ರಿಭುಜದ್ದು ಎಷ್ಟಾಗುತ್ತೆ? ದೊಡ್ಡದು ತ್ರಿಭುಜ ಇತ್ತಲ್ಲ, ಅದರದ್ದು 3 × 10 ಎಷ್ಟಾಯಿತು? 30 ಆಯಿತು. 30ರಲ್ಲಿ ಅರ್ಧ ಅಂದರೆ 15 ಚದರಮಾನಗಳು. ಮತ್ತು ಡಿ ತ್ರಿಭುಜದ್ದು 3 × 2 = 6. 6ರಲ್ಲಿ ಅರ್ಧ ಅಂದರೆ 3 ಚದರಮಾನಗಳು. ಒಟ್ಟಾರೆ ಸಿ ಆಕೃತಿಯ ವಿಸ್ತೀರ್ಣ ಬಂದು 24 + 3 + 3 + 15 + 3. ಇದನ್ನೆಲ್ಲ ಕೂಡಿಸಿದರೆ ಒಟ್ಟಾರೆ ಸಿ ಆಕೃತಿಯ ವಿಸ್ತೀರ್ಣ 48 ಚದರಮಾನಗಳು. ನೆಕ್ಸ್ಟ್ ಡಿ ಆಕೃತಿಯ ವಿಸ್ತೀರ್ಣ ಎಷ್ಟು ನೋಡೋಣ. ಡಿ ಆಕೃತಿ ಹೀಗಿದೆ. ಇದರ ವಿಸ್ತೀರ್ಣ ನೋಡ್ಕೋಬೇಕಂತಂದರೆ ಫಸ್ಟ್ ಇದನ್ನು ಒಂದು ಆಯತವನ್ನಾಗಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಹೀಗೆ ಬಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಡಯಾಗ್ರಾಮ್, ಈ ಆಕೃತಿ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಹೇಗೆ ಆಯತವನ್ನು ಮಾಡ್ಕೋಬೇಕು, ಹೇಗೆ ತ್ರಿಭುಜವನ್ನಾಗಿ ಮಾಡ್ಕೋಬೇಕು ಅಂತ. ಹಾಗಾಗಿ ಇಲ್ಲಿ ನೋಡಿ, ಆಯತವನ್ನಾಗಿ ಮಾಡ್ಕೊಳ್ಳಿ. ಇದು ಒಂದು ಆಯತ.
ಈ ಆಯತದ ವಿಸ್ತೀರ್ಣ ಎಷ್ಟು? 1 2 3 4 1 2 3 ಎಷ್ಟು? 4 ಮೂರಲೆ ಉದ್ದ 8 ಅಗಲ 4 ಮೂರಲೆ 12 ಚದರ ಮಾನ. ನೆಕ್ಸ್ಟ್ ಇಲ್ಲೊಂದು ತ್ರಿಭುಜ ಕಾಣ್ತಾ ಇದೆ ನಮಗೆ. ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೋಬೇಕು ಅಂದರೆ ಇದು ಒಂದು ಆಯತವನ್ನಾಗಿ ನಾವು ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು ಆಯತ ಆಯ್ತಲ್ಲಪ್ಪ. ಈಗ ಇದು ಒಂದು ಆಯತ. ಈ ಆಯತದ ವಿಸ್ತೀರ್ಣ ಎಷ್ಟಿದೆ? 1 2 3 4 5 6 ಇದೆ. ಆ ಆಯತದ ವಿಸ್ತೀರ್ಣ 6 ಚದರಮಾನ ಇದೆ. ನಾನು ಅದರಲ್ಲಿ ತ್ರಿಭುಜದ ವಿಸ್ತೀರ್ಣ ಮಾತ್ರ ನೋಡ್ತಾ ಇದ್ದೀನಿ ಅಂದರೆ ಈ ಆಯತದ ಅರ್ಧ ಎಷ್ಟಾಯಿತು? 6 ಅಂದರೆ 3 ಚದರಮಾನಗಳು ಅಲ್ವಾ. ಈಗ ಇಲ್ಲೊಂದು ಚಿಕ್ಕ ತ್ರಿಭುಜ ಇದೆ. ಈ ಚಿಕ್ಕ ತ್ರಿಭುಜವನ್ನು ನಾನು ಇನ್ನೊಂದು ಚಿಕ್ಕ ಆಯತವನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಚಿಕ್ಕ ಆಯತ ಆಯಿತು. ಈಗ ಎಷ್ಟಿದೆ ಇಲ್ಲಿ? 1 2 ಅಷ್ಟೇ ಇದೆ. 2 ಅಂತಂದರೆ ಎಷ್ಟಾಯಿತು? 1 ಅಂದರೆ ಆಯತದ ವಿಸ್ತೀರ್ಣ 2 ಆಗಿದ್ದರೆ ಅದರಲ್ಲಿ ಅರ್ಧ ಅಂದರೆ ಎಷ್ಟು? 1. ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು? 1. ಹಾಗಾದರೆ ಡಿ ಆಕೃತಿಯ ವಿಸ್ತೀರ್ಣ ಎಷ್ಟಾಯಿತು? 12 + 3 + 1 ಟೋಟಲ್ ಆಗಿ ಎಷ್ಟಾಯಿತು? 12 3 15 15 1 16 ಚದರಮಾನಗಳು. ಇದರ ಲೆಕ್ಕಾಚಾರವನ್ನು ನಾವು ಹೀಗೆ ಮಾಡೋಣ. ಡಿ ಆಕೃತಿಯ ವಿಸ್ತೀರ್ಣ ಬಂದು ಫಸ್ಟ್ ಆಯತ ಇತ್ತಲ್ಲ, ಆಯತದ ವಿಸ್ತೀರ್ಣ 4 × 3 ಅಂದರೆ 4 ಮೂರಲಿ 12 ಚದರಮಾನಗಳು. ಅದರಲ್ಲಿ ಮೊದಲನೇ ಎ ತ್ರಿಭುಜದ ವಿಸ್ತೀರ್ಣ ಒಂದು ಚಿಕ್ಕ ತ್ರಿಭುಜ ಇತ್ತಲ್ಲ ಅದರದ್ದು 1 × 2 ಅಂದರೆ 2 2ರಲ್ಲಿ ಅರ್ಧ ಅಂದರೆ 1 ಚದರಮಾನ. ಬಿ ತ್ರಿಭುಜದ ವಿಸ್ತೀರ್ಣ 3 × 2 ಇಲ್ಲಿ ಉದ್ದ 8 ಅಗಲ ಉದ್ದ 8 ಅಗಲದಲ್ಲಿ ಬರ್ಕೊಂಡಿರೋದು 3 7 6 6ರಲ್ಲಿ ಅರ್ಧ ಅಂದರೆ 3 ಚದರಮಾನ. ಒಟ್ಟಾರೆ ಡಿ ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟಾಗುತ್ತೆ? 12 + 1 + 3 ಅಂದರೆ 16 ಚದರಮಾನಗಳು. ನೆಕ್ಸ್ಟ್ ಬಂದು ಈ ಆಕೃತಿಯ ವಿಸ್ತೀರ್ಣ. ನೋಡಿ, ಈ ಆಕೃತಿ ಈ ಶೇಪಲ್ಲಿದೆ. ನೋಡಿ, ಇದರ ವಿಸ್ತೀರ್ಣ ಹೇಗೆ ಕಂಡುಹಿಡಿಯೋದು? ಫಸ್ಟು ಆಯತವನ್ನಾಗಿ ಮಾಡ್ಕೊಳ್ಳೋಣ. ಹೇಗೆ ಆಯತವನ್ನು ಮಾಡ್ಕೊಳ್ಳೋದು? ನೋಡಿ, ಇಲ್ಲೊಂದು. ನೆಕ್ಸ್ಟ್ ನೋಡಿ, ಇದು ಒಂದು ಆಯತ ಆಯಿತು. ನೋಡಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ, ಮತ್ತು ಇದು ಒಂದು ಆಯತ. ಯಾಕೆಂದರೆ ಇಲ್ಲೊಂದು ತ್ರಿಭುಜ ಕಾಣಿಸ್ತಿದೆ ನಮಗೆ. ಹಾಗಾಗಿ ಇದು ಒಂದು ಆಯತ ಮಾಡ್ಕೊಂಡಿದ್ದೀನಿ. ಆಯತ ಮಾಡ್ಕೊಂಡಿದ್ದೀನಿ ಅಂದರೆ ಎಷ್ಟಾಯ್ತು ಇವಾಗ? ಇದು ಆಯತದ ವಿಸ್ತೀರ್ಣ 1 2 3 4 5 6 7 8 9 10 11 12 12 ಪೂರ್ಣ ಚೌಕಗಳಿವೆ. ಹಾಗಾಗಿ ಇದರ ವಿಸ್ತೀರ್ಣ ಎಷ್ಟಾಯಿತು? 12 ಚದರಮಾನಗಳು. ಇದರ ಎಷ್ಟು? 1 2 3 4 5 6 7 8 9 10 11 12 12 ಪೂರ್ಣ ಚೌಕಗಳಿರೋದ್ರಿಂದ ಇದರ ವಿಸ್ತೀರ್ಣ 12 ಚದರಮಾನಗಳು. ಈಗ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ತ್ರಿಭುಜ ಕಾಣ್ತಾ ಇದೆ. ಇದರ ವಿಸ್ತೀರ್ಣ ಎಷ್ಟಾಗುತ್ತೆ? ನೋಡಿ, ಇದರ ಒಂದು ಆಯತ ಮಾಡ್ಕೋತಾ ಇದ್ದೀನಿ. ಇದರ ವಿಸ್ತೀರ್ಣ ಎಷ್ಟಾಗುತ್ತೆ ನೋಡಿ. ಈಗ ನೋಡಿ, ಇದು ಒಂದು ಆಯತ, ಇಲ್ಲಿಂದ ಇದು ಹೀಗೆ ಇದು ಒಂದು ಆಯತವಾಗಿದೆ. ಈಗ ಇದರ ವಿಸ್ತೀರ್ಣ ಎಷ್ಟು? 1 2 3 4 ಇದೆ. 4 ಇದೆ ಅಂದರೆ 4ರಲ್ಲಿ ಅರ್ಧ ಎಷ್ಟಾಗುತ್ತೆ? 4ರಲ್ಲಿ ಅರ್ಧ ಅಂದರೆ 2 ಚದರಮಾನಗಳು. ನೋಡಿ, ಇದರ ವಿಸ್ತೀರ್ಣ ಎಷ್ಟು? 2 ಚದರಮಾನಗಳು. ಮಕ್ಕಳೇ, ಇಲ್ಲೊಂದು ಅಬ್ಸರ್ವ್ ಮಾಡಿ, ಇಲ್ಲೊಂದು ತಪ್ಪಾಗಿದೆ. ಏನು ಹೇಳಿ ನೋಡೋಣ. ನಾನಿಲ್ಲಿ ಅರ್ಧ, ಇಲ್ಲಿ ತ್ರಿಭುಜ ಮಾತ್ರ ಇರೋದು, ಹಾಗಾಗಿ ಇಲ್ಲಿ 12 ಅಂತ ಬರೆದಿದ್ದೀನಿ. ಇದು ತಪ್ಪಾಗಿದೆ. ಯಾಕೆ? ನಾನಿಲ್ಲಿ ಅರ್ಧ ತಗೋಬೇಕಾಗಿತ್ತು. ಇಲ್ಲಿ ಪೂರ್ಣ ಚೌಕದ ವಿಸ್ತೀರ್ಣ ಬರೆದುಬಿಟ್ಟಿದ್ದೀನಿ. ಹಾಗಾಗಿ ಇದು ತಪ್ಪು. ಎಷ್ಟು? ಇಲ್ಲಿ 1 2 3 4 5 6 7 8 9 10 11 12 ಪೂರ್ಣ ಚೌಕಗಳಿವೆ. ಆದರೆ ನನಗೆ ಇಲ್ಲಿ ತ್ರಿಭುಜ ಅಷ್ಟೇ, ಅರ್ಧ ತ್ರಿಭುಜ ಅಷ್ಟೇ ನಾನು ತಗೋಬೇಕಾಗಿರೋದು. ಯಾಕೆಂದರೆ ಪೂರ್ತಿ ಚೌಕಾಕಾರವಾಗಿಲ್ಲ. ನೋಡಿ, ಇಲ್ಲಿ ನೋಡಿ ಮೇಲ್ಗಡೆ ಚಿತ್ರದಲ್ಲಿ, ಇಲ್ಲಿ ಪೂರ್ತಿ ಚೌಕಾಕಾರವಾಗಿದೆ, ಆಯತಾಕಾರವಾಗಿದೆ. ಹಾಗಾಗಿ ಆಯತಾಕಾರವಾಗಿರೋದ್ರಿಂದ ಇಲ್ಲಿ ಪೂರ್ಣ ವಿಸ್ತೀರ್ಣ ಆಯತನೇ ತಗೊಂಡಿದ್ದೀನಿ. ನೋಡಿ, ಇಲ್ಲೂ ಕೂಡ ಆಯತಾಕಾರವಾಗಿದೆ. ಹಾಗಾಗಿ ಆಯತ ಫುಲ್ ಎಷ್ಟಿದೆ ಅಷ್ಟು ವಿಸ್ತೀರ್ಣ ತಗೊಂಡಿದ್ದೀವಿ. ಇಲ್ಲೂ ಅಷ್ಟೇ ನೋಡಿ, ಆಯತಾಕಾರವಾಗಿದೆ, ಅದು ಎಷ್ಟಿದೆ ಅಷ್ಟೇ ವಿಸ್ತೀರ್ಣ ತಗೊಂಡಿದ್ದೀವಿ. ಇಲ್ಲೂ ಅಷ್ಟೇ, ಎಷ್ಟಿದೆ ಇಲ್ಲಿ ಆಯತಾಕಾರವಾಗಿ ಅಷ್ಟೇ ವಿಸ್ತೀರ್ಣ ತಗೊಂಡಿದ್ದೀವಿ. ಆದರೆ ಇಲ್ಲಿ ಹಾಗೆ ತಗೊಳ್ಳೋಂಗಿಲ್ಲ. ಯಾಕೆಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇದೆ, ಅಂದರೆ ಇದು ಆಯತವನ್ನು ವಿಭಜಿಸ್ತಾ ಇದೆ, 2 ತ್ರಿಭುಜಗಳನ್ನಾಗಿ ಮಾಡಿದೆ ಅಲ್ವಾ. ಹಾಗಾಗಿ ನಾನು ಇದನ್ನ ಇಲ್ಲೇ ಅರ್ಧ ಮಾಡ್ಕೊಬಿಡ್ಬೇಕು. ಇದು ಪೂರ್ಣ ತಗೊಂಡ್ರೆ ನಾವು ಅಲ್ಲಿ ಕ್ಯಾಲ್ಕುಲೇಷನಲ್ಲಿ ಮಾಡೋದು ಬೇಡ, ಇಲ್ಲೇ ಅರ್ಧ ಮಾಡ್ಕೋಬೇಕು.
ಸಾರಿ ನೋಡಿಲಿ 1 2 3 4 5 6 7 8 9 10 11 12 ಇದೆ ಅಂದರೆ ಇದರಲ್ಲಿ ಅರ್ಧ ಎಷ್ಟಾಗುತ್ತೆ 6. ಇದು 6 ಚದರಮಾನ. ನೆಕ್ಸ್ಟ್ ಇಲ್ಲೊಂದು ಆಯತವನ್ನು ಮಾಡಿಕೊಂಡೆ 1 2 3 4 ಚದರಮಾನಗಳು ಬಂತು ಇದರ ವಿಸ್ತೀರ್ಣ. ಆದರೆ ಇಲ್ಲಿ ನನಗೊಂದು ತ್ರಿಭುಜ ಇರೋದ್ರಿಂದ ಅದರಲ್ಲಿ ಅರ್ಧ ಅಂದರೆ 2 ಚದರಮಾನಗಳು. ನಾನು ಇಲ್ಲೇ ಅರ್ಧ ಮಾಡಿ ಬರ್ಕೋತಾ ಇದ್ದೀನಿ, 2 ಚದರಮಾನಗಳು. ನೆಕ್ಸ್ಟು ಇನ್ನೊಂದು ಇಲ್ಲಿ ಇನ್ನೊಂದು ಇದನ್ನು ನಾನು ಆಯತವನ್ನಾಗಿ ಮಾಡ್ಕೋಬೇಕು. ಇಲ್ಲಿ ಒಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಹಾಕಿದ್ರೆ ಇದು ನನಗೆ ಚೌಕ ಆಗಿಬಿಡುತ್ತೆ. ನೆಕ್ಸ್ಟ್ ಇದು ಅದೇ ಕೂಡ ಇಲ್ಲೊಂದು ತ್ರಿಭುಜ ಇದೆ, ಇಲ್ಲಿಗೆ ಹೀಗೆ ಗೆರೆ ಹಾಕಿ ಹಿಂಗೆ ನೋಡಿದ್ರೆ ನನಗಿದು ಚೌಕ ಆಗಿಬಿಡುತ್ತೆ. ಯಾಕೆಂದರೆ ಇಲ್ಲಿ 2 × 2 ಇದೆ. ಹಾಗಾಗಿ ನಾನು ಇದನ್ನು ಆಯತ ಮಾಡ್ಕೋಬೇಕಂತಂದರೆ ಫುಲ್ನೇ ತಗೋತಾ ಇದ್ದೀನಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೆ ತಗೊಂಡ್ರೆ ಇದು ಒಂದು ಆಯತ ಆಯಿತು. ಯಾಕೆಂದರೆ ನಾನು ಇಲ್ಲಿ ಅರ್ಧ ಮಾಡಿಕೊಂಡ್ರೆ ಚೌಕ ಆಗಿಬಿಡುತ್ತೆ. ನಾನು ಮಾಡ್ಕೋಬೇಕಾಗಿರೋದೇನು ಆಯತ. ಹಾಗಾಗಿ ನೋಡಿ ಫುಲ್ ತಗೋತಾ ಇದ್ದೀನಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಆಯಿತಾ, ಇದು ಒಂದು ಆಯತ ಆಯಿತು. ಈಗ ಇದರ ವಿಸ್ತೀರ್ಣ ಎಷ್ಟು? 1 2 3 4 5 6 7 8. 8 ಅಂತಂದರೆ ಇದರಲ್ಲಿ ಅರ್ಧ ತಗೋಬೇಕು. ಯಾಕೆ ಹೇಳಿ, ಇಲ್ಲಿ ತ್ರಿಭುಜ ಅಲ್ವಾ ನಾನು ಮಾಡ್ಕೊಂಡಿರೋದು. ಹಾಗಾಗಿ ಅರ್ಧ ತಗೊಂಡ್ರೆ ಎಷ್ಟಾಯಿತು ಇದರ ವಿಸ್ತೀರ್ಣ? 4 ಚದರಮಾನಗಳು. ಇದ್ರದ್ದು 4, ಇದ್ರದ್ದು 6, ಇದ್ರದ್ದು 2 ಚದರಮಾನಗಳು. ಇದರ ಕ್ಯಾಲ್ಕುಲೇಷನ್ ಹೇಗಿದೆ ನೋಡಿ. ಈ ಆಕೃತಿಯ ವಿಸ್ತೀರ್ಣ ಹೇಗಿದೆ ಅಂದರೆ ಎ ತ್ರಿಭುಜದ ವಿಸ್ತೀರ್ಣ 4 × 2 ಅಂದರೆ 8, 8ರಲ್ಲಿ ಅರ್ಧ ಅಂದರೆ 4 ಚದರಮಾನಗಳು. ಬಿ ತ್ರಿಭುಜದ ವಿಸ್ತೀರ್ಣ 1 × 4, 4ರಲ್ಲಿ ಅರ್ಧ ಅಂದರೆ 2 ಚದರಮಾನಗಳು. ಸಿ ತ್ರಿಭುಜದ ವಿಸ್ತೀರ್ಣ 3 × 4 ಅಂದರೆ 12, 12ರಲ್ಲಿ ಅರ್ಧ ಅಂದರೆ 6 ಚದರಮಾನಗಳು. ಒಟ್ಟಾರೆ ಈ ಆಕೃತಿಯ ಒಟ್ಟು ವಿಸ್ತೀರ್ಣ 4 + 2 + 6 ಒಟ್ಟಾರೆ ಎಷ್ಟಾಯಿತು? 12 ಚದರಮಾನಗಳು. ಈ ಆಕೃತಿಯ ವಿಸ್ತೀರ್ಣ ಒಟ್ಟಾರೆ 12 ಚದರಮಾನಗಳು. ಇಲ್ಲಿ ನೋಡಿ, ಇಲ್ಲೆಷ್ಟು ಬಂದಿದೆ? 6 4 10, 6 4 10 + 2 12 ಚದರಮಾನಗಳು. ಇದಾಗಿತ್ತು ಇವತ್ತಿನ ವಿಡಿಯೋ ಮಕ್ಕಳೇ. ಈ ಆಕೃತಿಯ ವಿಸ್ತೀರ್ಣಗಳನ್ನ ಬಿಡಿಸಿದ್ದು ನಿಮ್ಗೆ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ವಿಡಿಯೋಗೆ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೋ ಅವರಿಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಕ್ಕಳೇ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಟೇಕ್ ಕೇರ್. ಬಾಯ್ ಬಾಯ್.